ಲೇ ಕಾಳಿ ಹೆಂಗೋ ಹಳೆದೆಲ್ಲ ನೆನಪಾಯ್ತಲ್ಲ ನಿನಗೆ. ನನಗೇನಾಗಿತ್ತು ಏನಾಗಿತ್ತು ನೇತ್ರಮ್ಮ? ಅಮ್ಮ ಅದೇ ಬೆಂಗಳೂರಿಗೆ ಹೋಗಿದ್ದಲ್ಲ ನೀನು. ಬೇಡ ಬಿಡು, ಅದು ಆ ವಿಷಯ ಬೇಡ. ನಿನಗೆ ನೆನಪಿನ ಶಕ್ತಿ ಎಲ್ಲ ಹೋಗಿತ್ತು. ತಿರ್ಗಾ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಹುಡುಕಿ ಕರ್ಕೊಂಬಂದು ಬಿಟ್ಟಿದ್ರು. ಆದ್ರೆ ನಿನಗೆ ಹಳೆದೆಲ್ಲ ನೆನಪಾಗಿ ಮರ್ತೋಗಿತ್ತು, ನೆನಪಿರ್ಲಿಲ್ಲ. ಎಲ್ಲ ಹಣೆ ಗೇಟ್ ಮಾಡ್ಕೊಂಡು ನೀನು ನೆನಪಿನ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ. ಹೆಂಗೋ ಈಗ ಹುಷಾರಾಗಿದೀಯ? ಹೌದೇನಮ್ಮ, ಹಂಗಾಗ್ಬಿಟ್ಟಿತ್ತ? ಅಲ್ಲ ನಾನು ಯಾಕೆ ಬೆಂಗಳೂರಿಗೆ ಹೋಗಿದ್ದೆ ಹೇಳು? ಅಯ್ಯೋ ಯಾಕೆ ಹೋಗಿದ್ದೆ ಏನು ಅಂತನ ಅದೆಲ್ಲ ಆಮೇಲೆ ಹೇಳ್ತೀನಿ, ಸುಮ್ಮನಿರು. ಅದೇ ಕಣೆ ಕಾಳಿ, ನಿಮ್ಮ ಅಪ್ಪಗೇನೋ ಸೆನಕ್ಕಿಲ್ಲ, ಏನೋ ಆಪರೇಷನ್ ಮಾಡಿಸ್ಬೇಕು ಅಂತನ ಯಾವ್ದೋ ಆಸ್ಪತ್ರೆಗೆ ಏನೋ ಕೇಳ್ಕೊಂಬರಕ್ ಹೋಗಿದ್ವಿ, ಕೇಳ್ಕೊಂಬರಕ್ ಹೋಗ್ಯವ್ರೆ ಅಂತನ ನೇತ್ರಮ್ಮನೆ ಹೇಳಿದ್ಲಪ್ಪ. ಅದಕ್ಕೆ ಹೋಗಿದ್ದೆ ನೀನು? ಅಯ್ಯೋ ನಮ್ಮ ಅಪ್ಪಗೆ ಸೆನಕ್ಕಿಲ್ವಾ? ಏನಾಗೈತೆ? ಅಲ್ಲ ನನಗೆ ಕೇಳ್ತೀಯಲ್ಲೇ, ನಿಮ್ಮ ಅಪ್ಪಗೆ ಸೆನಕ್ಕಿಲ್ಲ, ಏನೋ ಆಪರೇಷನ್ ಮಾಡಿಸ್ಬೇಕು ಅಂತ ಆಸ್ಪತ್ರೆಗೆ ಕೇಳ್ಕೊಂಬರಕ್ ಹೋದವಳು ನೀನು ನೋಡಿದ್ರೆ ನಮ್ಮ ಅಪ್ಪಗೆ ಏನಾಗೈತೆ ಅಂತ ನನಗೆ ಕೇಳಿದ್ರೆ ನನಗೇನು ಗೊತ್ತೈತಿ? ನನಗೇನು ಗೊತ್ತಿಲ್ಲಮ್ಮ. ನೀನು ನನ್ನ ಹತ್ರ ಒಂದು ಮಾತೂ ಹೇಳಿಲ್ಲ, ಬೆಂಗಳೂರಿಗೆ ಹಿಂಗೆ ಹೋಗ್ತಾ ಇದ್ದೀನಿ ಇಂಥ ಕೆಲಸಕ್ಕೆ ಅಂತಾನ. ನೇತ್ರಮ್ಮ ಹೇಳಿದ ಮೇಲೆ ಗೊತ್ತಾಗಿದ್ದು. ನೋಡಿ ಎಂಥ ಎಡವಟ್ಟಾಗೈತೆ. ನಿಮ್ಮ ಅಪ್ಪಗೆ ಸೆನಕ್ಕಿರೋದು ಹಂಗಾರೆ ಗೊತ್ತಿಲ್ಲ. ಮತ್ತು ನೀನು ಯಾಕೆ ಹೋಗಿದ್ದೆ ಬೆಂಗಳೂರಿಗೆ? ಅದಾದ್ರೂ ನೆನಪಾಯ್ತೋ ಇಲ್ವೋ? ಅದು ಯಾಕೆ ಅಂದ್ರೆ, ಯಾಕೆ ಹೋಗಿದ್ದೆ ನೇತ್ರಮ್ಮ, ನಾನು ಯಾಕೆ ಹೋಗಿದ್ದೆ ಬೆಂಗಳೂರಿಗೆ? ಅಯ್ಯೋ ಅಪ್ಪ, ಈಗ ಆ ವಿಷಯ ಬೇಕಾ ಅಮ್ಮ? ಈಗ ತಾನೇ ಹುಷಾರಾಗೈತೆ. ನೀನ್ ಸುಮ್ಮನೆ ಏನೇನೋ ಕೇಳಿ ಸುಮ್ಮನೆ ಆಮೇಲೆ ಮನಸ್ಸಿಗೆ ಆಘಾತ ಮಾಡ್ಕೊಂಡು ಆಮೇಲೆ ನೆನಪಿನ ಶಕ್ತಿ ಮತ್ತೆ ಹೊಟ್ಟೋದಾತು. ಸುಮ್ಮನಿರು, ಯಾಕಾದ್ರೂ ಹೋಗ್ಲಿ. ಈಗ ತಾತನ ವಿಷಯ ನೀನು ಏನು ಹೇಳಕ್ ಹೋಗ್ಬೇಡ ಅಮ್ಮಗೆ. ನೀನೊಬ್ಬ ನೀನು ಅಮ್ಮಗೆ ಚೆನ್ನಾಗಾಯ್ತಲ್ಲ ಅಂತ ಹೇಳಿ ಖುಷಿ ಪಡೋದ್ ಬಿಟ್ಟು ಯಾಕೆ ಹೋಗಿದ್ದೆ ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಇನ್ನ ಮನಸ್ಸಿಗೆ ದೊಡ್ಡ ಆಘಾತ ಆದ್ರೆ ಆಮೇಲೆ ತಿರ್ಗಾ ಮರ್ತೋಗ್ಬಿಡತ್ತೆ ಅಮ್ಮಯ್ಯ. ಸುಮ್ಮನಿರು, ನೀನು ಅದನ್ನೆಲ್ಲ ಕೇಳಕ್ ಹೋಗ್ಬೇಡ ಈ ಪಟ್ಟ ಒಂದ್ ಸ್ವಲ್ಪ ದಿನ. ನಿಧಾನಕ್ಕೆ ಹೇಳ್ಬೇಕು. ಹಿಂಗೆ ಇದಕ್ಕಿದಂಗೆ ಕೇಳಿದ್ರೆ ಅವಮ್ಮ ಮತ್ತೆ ಇದಾದಂಗ ಆದಾತು. ನೀನೇನು ಕೇಳಕ್ ಹೋಗ್ಬೇಡ, ಸುಮ್ಮನಿರಪ್ಪ. ಹಂಗಲ್ಲಮ್ಮ, ಅದು ನೆನಪೈತೋ ಇಲ್ವೋ ಅಂತನ ಕೇಳಿದೆ ಅಷ್ಟೇ. ಸರಿ ಆತು ಬಿಡು, ಕೇಳಲ್ಲ. ಆಮೇಲೆ ನಿಧಾನಕ್ಕೆ ವಿಚಾರಿಸಿದ್ರೆ ಆಯ್ತು. ಸರಿ, ನಿಮ್ಮ ಅಮ್ಮನ ಕರ್ಕೊಂಡೋಗಿ ಮನಸ್ಸೋಗಮ್ಮ ರೂಮ್ ನಳಿಕೆ. ಸರಿ ಸರಿ ಆಯ್ತು, ನಾನು ಮನಸ್ತೀನಿ. ನೀನು ಹೋಗು, ಜಾಸ್ತಿ ತಲೆ ತಿಂತೀನಿ ನೀನು ಅದು ಇದು ಅಂತಾನೆ. ಈಗಿನ ಚೆನ್ನಾಗಾಗೈತ ಅಮ್ಮಯ್ಯ. ನೀನು ಯಾಕೆ ಹೋಗಿದ್ದೆ, ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಅಂತ ಇಲ್ಲದೆಲ್ಲ ತೆಗಿತೀಯಪ್ಪ ನೀನು. ಸುಮ್ಮನಿರ ನಂಬಲ್ಲ ಒಂದೆರಡು ದಿವಸ. ಕಾಳಿ ಕಾಳಿ, ನಾನು ಯಾರು ಅಂತ ಗೊತ್ತಾತೇನೆ? ಗೊತ್ತಿಲ್ಲದೆ ಏನು? ನೀನು ಗೊತ್ತು, ನಿಮ್ಮ ಅಪ್ಪ ಏನೋ ಗೊತ್ತು. ತಗ. ನಾನು ಯಾರು ಅಂತ ಗೊತ್ತಿಲ್ವೇ ನಿನಗೆ? ಅಯ್ಯೋ ರಾಮ, ಇದೇನೋ ಸಿದ್ಧ, ನೀನೇನು ಹಿಂಗ್ ಅಂತಾಳೆ? ನಿಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ನನ್ನ ಮಾತ್ರನ ಗೊತ್ತೇ ಇಲ್ಲ ನೀನು ಯಾರು ಅಂತಾಳೆ. ಅಯ್ಯೋ ಯಮ್ಮ, ಅದು ನೀ ಯಾರು ಅಂತ ಗೊತ್ತೈತೆ, ನಮ್ಮ ಅತ್ತೆ ಅಲ್ವಾ ಅಂತ ಹೇಳ್ತಿರೋದು, ಗೊತ್ತಿಲ್ಲ ಅಂತ ಅಲ್ಲ ಹೇಳ್ತಿರೋದು. ನಿನಗೆ ಕೇಳಿಸಲ್ಲ, ಸುಮ್ಮನೆ ನಿಂತ್ಕ. ಯಾಕೋ ನನಗೆ ಕೇಳಿಸಲ್ಲ ಅಂತೀಯ? ನನಗೂ ಚೆನ್ನಾಗಿ ಕೇಳಿಸ್ತಾವೆ ಕಣ, ನೀನು ಒಬ್ನಿಗೆ ಅಲ್ಲ. ಸುಮ್ಕುಕ್ಕ. ಹೆಂಗ ನಮ್ಮ ಕಾಳಿ ಚೆನ್ನಾಗಾದ್ಲಲ್ಲ, ಎಲ್ಲಾನು ಗುರ್ತಿ ಹಿಡಿತಾರಲ್ಲ, ಅಷ್ಟೇ ಸಾಕು ಬಿಡು. ಸುಮ್ಮನೆ ನಿಂತ್ಕ, ಮಾತಾಡ್ಬೇಡ ನೀನು. ಆಯ್ತು ಬಿಡಪ್ಪ, ನಾನು ಮಾತಾಡಲ್ಲ, ನಾನು ಹೋಗ್ತೀನತ್ತ. ಹೆಂಗೋ ಸದ್ಯ ನಮ್ಮ ಕಾಳಿ ಚೆನ್ನಾಗಾದ್ಲಲ್ಲ. ಸರಿ ಕಣೆ ಕಾಳಿ, ಬಾ ಹೊಲ ಕಡೆಕಾದ್ರೂ ಹೋಗಿ ಬರೋಣ. ಎಳ್ನೀರು ಪಳ್ನೀರು ಕುಡ್ದು ಬರಿವಂತೆ. ಹೊಲ ಫಲ ನೋಡ್ಕೊಂಬಂದ್ರೆ ನಿನ್ಗೂ ಒಂದಿಟ್ಟು ಮನ್ಸಿಗೆ ಸಮಾಧಾನ ಆಗುತ್ತೆ. ಅಯ್ಯೋ ಅಪ್ಪ, ಹೊಲ್ತಕ್ ಬೇಡ, ಎಲ್ಗೂ ಬೇಡ ಅಮ್ಮಯ್ಯ. ರೆಸ್ಟ್ ತಗೋಬೇಕು, ಮನಿಕೆ ಬೇಕು. ನಿನ್ ಗೊತ್ತಾಗಲ್ಲ, ಸುಮ್ಮನೆ ಹೋಗಿ ನೀನು ಪಾಡಿ ನೀನು. ನಾನೆಲ್ಲ ಅಮ್ಮಯ್ಯ ನಾನು ನೋಡ್ಕೊಂತೀನಿ. ಅತ್ತೆ ಅತ್ತೆ, ಏನಾದ್ರೂ ಊಟಕ್ಕೆ ಕೊಡ್ಲಾ? ಊಟ ಮಾಡ್ತೀರಾ? ಅಯ್ಯೋ ಊಟ ಬೇಡ, ಏನು ಬೇಡ. ಹೊಟ್ಟಸ್ತಿದ್ರೆ ಅಮ್ಮಯ್ಯನ ಕೇಳ್ತಿರ್ಲಿಲ್ವಾ ಅಲ್ವೇನಮ್ಮ? ಊಟ ಮಾಡ್ತೀನಮ್ಮ. ಏನಾನ ಬೇಡ ಕಣಮ್ಮ, ಅವಾಗ್ಲೇನೆ ಒಂದಿಟ್ಟು ಬ್ರೆಡ್ ತಿನ್ನಲ್ಲ, ಕಾಫಿ ಕುಡ್ದು ಊಟ ಬೇಡ, ಆಮೇಲೆ ತಿಂತಾಗ. ಹೆಂಗೋ ನಾನು ಚೆನ್ನಾಗಾದ್ನಲ್ಲ. ನನ್ಗೆ ಹಳೇದೆಲ್ಲ ನೆನಪು ಇರ್ಲಿಲ್ಲ ಅಂತ ಗೊತ್ತಾಗಿ ನನ್ಗಂತೂ ಇದೇನಪ್ಪ ಹಿಂಗಾಗಿತ್ತ ನನಗೆ ಅಂತ ಅನ್ನಿಸ್ತೈತಿ. ಅದ್ ಸರಿ ನೇತ್ರಮ್ಮ, ನಾನ್ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ? ಇದೇನಪ್ಪ ಹಿಂಗ್ ಕೇಳ್ತಾ ಇದ್ರ? ಹೋಗಿರೋರು ನೀವು ಯಾಕೆ ಹೋಗಿದ್ರಿ ಅಂತ ನೇತ್ರನ್ ಕೇಳ್ತಾ ಇದ್ದೀರಲ್ಲ. ನಿಮಗೆ ನೆನಪಿಲ್ವಾ ಯಾಕೆ ಹೋಗಿದ್ರಿ ಅಂತನ? ಇಲ್ಲಮ್ಮ, ಏನೋ ಒಂದೀಟಿ ನೆನಪು. ಅದೇನೋ ಉಪ್ಪಿನಕಾಯಿ ಏನೋ ಅರ್ಧಂಬರ್ಧ ನೆನಪಾಗ್ತೈತೆ. ಅದು ಸದ್ಯ ಪೂರ್ತಿ ನೆನಪಾಗ್ತಾ ಇರೋದೇ ಒಳ್ಳೇದು. ಇಲ್ಲಿದ್ರೆ ಈಗೇನ ಬಾಯಿ ಬಿಟ್ಟಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಅಮ್ಮ ಅಮ್ಮ, ನೀನು ಅದೆಲ್ಲ ತಲೆ ಕೆಡಿಸ್ಕೊಬೇಡ ಮಲ್ಲಿ, ಸುಮ್ನಿರು. ಅಪ್ಪ ಹೇಳಿದ್ದು ನಿನ್ಗೆ ಅರ್ಥ ಆಗಿಲ್ವಾ? ನೀನ್ ಬೇರೆ ಕೇಳ್ತೀಯ ಯಾಕೆ ಹೋಗಿದ್ದೆ ಅಂತ ನಿನ್ಗೆ ಗೊತ್ತಿಲ್ವಾ ಅಂತಾನೆ. ಸುಮ್ನಿರಕ್ಕಾಗಲ್ವಿ? ಚೆನ್ನಾಗಿ ನಡಿಯಮ್ಮ, ನೀನ್ ರೂಮಿಗೆ ನಡಿ. ಮೊದ್ಲು ಇವ್ರ ತಗ ನಿಂತಿದ್ರೆ ಬರೀ ಅದು ಇದು ಅಂತಾನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನೀನ್ ತಲೆ ಕೆಡಿಸ್ತಾರೆ. ಸುಮ್ಮನೆ ನಡಿ. ನಡಿ, ರೂಮ್ ಒಳಗೆ ನಡಿಯಮ್ಮ. ಮಾವ, ನಿಮ್ಗೆ ಟೀ ಕಾಫಿ ಏನಾರ ಮಾಡ್ಕೊಡ್ಲಾ? ಬೇಡ ಕಣಮ್ಮ, ಏನು ಬೇಡ. ನಾನು ಹೊಲ ಕಡೆಗೆ ಹೋಗ್ಬತ್ತೀನಿ. ರಾಜ ಎಲ್ಗೋದ? ಅವರು ಇಲ್ಲೇ ಎಲ್ಲ ಊರಕ್ಕೆ ಹೋಗಿರ್ಬೇಕೇನೋ, ಎಲ್ಲಿಗೋದ್ರ ಗೊತ್ತಿಲ್ಲ ಮಾವ. ಸರಿ ಆಯ್ತು, ಮನೆಗೆ ಬಂದ್ರೆ ಹೊಲದ ಕಡೆಗೆ ಕಳ್ಸು. ಸರಿ, ಕಳಿಸ್ತೀನಿ. ಅಲ್ಲ ಈ ನೇತ್ರ ಅವತ್ತೇನು ಮಾತಾಡ್ಸಿದ್ರೆ ಅದೇ ಯಾಕೆ ಹಂಗಾಡ್ತಾಳೆ? ಅವತ್ತೆ ಏನೋ ಉಪ್ಪಿನಕಾಯಿ ಅದು ಇದು ಅಂತ ಹೇಳ್ತಿತ್ತು. ಉಪ್ಪಿನಕಾಯಿ ಏನಿದು? ಏನೂ ಅರ್ಥ ಆಗ್ಲಿಲ್ವಲ್ಲ.
ಹೋಗ್ಲಿ ಬಿಡು, ನನಗೇನಂತೆ ಹೋಗಿ ಅಡುಗೆನ ಮಾಡೋಣ. ಗುಲಾಬಿ ಎಲ್ಲ ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು, ಬರಲಿಲ್ಲ, ನಾನೇ ಮಾಡೋಣ. ಅಮ್ಮ ಅಮ್ಮ ಕುಕ್ಕಳಮ್ಮ, ನೇತ್ರಮ್ಮ ಎಲ್ಲಮ್ಮ, ನನ್ನ ಮೊಮ್ಮಕ್ಕಳು ಎಲ್ಲಿದ್ದಾರೆ? ಅಮ್ಮ ಅವರು ಆ ಕಡೆ ರೂಮ್ನಾಗೆ ಮನೆ ಕಂಡವ್ರಿ. ನೀನು ಒಂದ್ ಸ್ವಲ್ಪ ಹೊತ್ತು ಮನೆ ಕಂಡು ರೆಸ್ಟ್ ಆಗ, ಆಮೇಲೆ ಅವ್ರನ್ನ ಆಟ ಆಡ್ತೀವಿ ಅಂತ ಅವ್ರು ಎದ್ದಾಳ್ತಾರ ಅಷ್ಟೊತ್ತಿಗೆ, ನೀನು ಮನೆ ಕಂಡಿದ್ದಾಳ ಅಷ್ಟೊತ್ತಿಗೆ ಅವಾಗ ಎತ್ಕಮೆಂತೆ. ಹೌದಾ, ಸರಿ ಆಯ್ತು ಬಿಡು. ಅಲ್ಲ ಕಣೆ ನೇತ್ರಮ್ಮ, ಯಾಕೆ ನಾನು ಬೆಂಗಳೂರಿಗೆ ಯಾಕೆ ಹೋಗಿದ್ದೆ? ಏನಾಯ್ತು ಅದೇನು ಅಂತ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ ಕಣೆ. ಏನಕ್ಕೆ ಹೋಗಿದ್ದೆ ಹೇಳು ನಾನು? ಏನೋ ಉಪ್ಪಿನಕಾಯಿ ಅಂತ ಏನೋ ನೀನೇ ಏನೋ ಕಳಿಸಿದ್ದೆ ಅನ್ಸತ್ತೆ. ನನ್ನ ಜೊತೆಗೆ ಯಾರು ತಿಪ್ಪೇನೋ ಯಾರು ಬಂದಿದ್ದ ತಾನೆ? ಅಯ್ಯೋ ಅಮ್ಮ, ಪದೇ ಪದೇ ಅದನ್ನ ಹೇಳಕ್ ಹೋಗ್ಬಿಡಮ್ಮ. ಯಾಕೆ, ಏನಾಯ್ತು? ನಾನು ಯಾಕೆ ಹೋಗಿದ್ದೆ ಅಂತನ ಹೇಳ್ಬಾರ್ದಾ? ಯಾಕೆ ಅಂದ್ರೆ ನಾನು ನೀನು ಇಬ್ರು ಆಮೇಲೆ ಅಪ್ಪನ ಕೈ ಸಿಗಾಕೊಂಡು ಬೈಸ್ಕೋಬೇಕಾಗುತ್ತೆ, ಉಗಿಸ್ಕೋಬೇಕಾಗುತ್ತೆ, ಅಪ್ಪನ ಕೈಲು ಅಣ್ಣನ ಕೈಲು ಎಲ್ಲರ ಕೈಲೂ. ನೀನೇನಾದ್ರೂ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ ಅಂತ ಇರೋ ಸತ್ಯ ಹೇಳಿದ್ರೆ ಅದಕ್ಕೇನೆ. ಹೌದಾ, ಯಾಕೆಂದ್ರೆ ನೀನು ಹೋಗಿದ್ದು ಉಪ್ಪಿನಕಾಯಿ ಆರ್ಡರ್ ಸಿಕ್ಕಿತ್ತಲ್ಲ ಈ ಸೂಜಿಗೆ, ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಅವ್ರಿಗೆ ಇಲ್ಲದೆ ಹೇಳೋದೆಲ್ಲ ಹೇಳ್ಬಿಟ್ಟು ಉಪ್ಪಿನಕಾಯಿ ಆರ್ಡರ್ ಕೊಡಬೇಡ್ರಿ, ಇಲ್ಲಿಗೆ ನಿಲ್ಲಿಸ್ರಿ ಅಂತನ ಹೇಳ್ ಬರಕ್ಕೆ ನಾನೇ ಕಳಿಸಿದ್ದೆ ನಿನ್ನು ಮತ್ತೆ ತಿಪ್ಪೇನು ಜೊತೆ ಮಾಡಿ. ಆದ್ರೆ ನೀನು ಹೋಗಿದ್ದ ದಿವಸನೇನೆ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಂತೆ. ಎಲ್ಲಿ ತಪ್ಪಿಸ್ಕೊಂಡು ಎಲ್ಲಿಗೋದೋ ಏನೋ ಗೊತ್ತಿಲ್ಲ ನಿನ್ಗೆ, ಅದೆಲ್ಲ ನೆನಪಿಲ್ವಾ? ಎಲ್ಲಿಗೋದೆ, ಎಲ್ಲಿ ಬಿದ್ದೆ, ಏನಾಯ್ತು ನಿನಗೆ ಅಂತನ? ಹೌದಾ, ಅಯ್ಯೋ ದೇವ್ರಿ, ಬೆಂಗಳೂರಿಗೆ ಅದಕ್ಕೆ ಹೋಗಿದ್ನ ನಾನು. ಹಂಗಾರೆ ಸೂಜಿಗೆ ಉಪ್ಪಿನಕಾಯಿ ಅದು ನಿಲ್ಸಕ್ಕಾಗಲಿಲ್ವಾ? ನಿಲ್ಸಕ್ಕೂ ಆಗಲಿಲ್ಲ, ಏನೂ ಇಲ್ಲ. ಅವ್ರ ಆಲೆನೆ ಬಂದು ಉಪ್ಪಿನಕಾಯಿ ಎಲ್ಲ ಮಾಡಿದ್ಲಂತೆ, ಲೋಡ್ ಮಾಡ್ಕೊಂಡು ಹೋದ್ರು ಅಂತನ ಯಾರೋ ಹೇಳ್ತಾ ಇದ್ರು. ಗುಲಾಬಿ ಏನೋ ಹೋದ್ರು ಅಂತನ ಹೇಳ್ತಿದ್ಲು. ಇನ್ನೆಲ್ಲಿ ದುಡ್ಡೆಲ್ಲ ಕೊಟ್ಟು ಹೋದ್ರಂತೆ, ಇನ್ನ ಏನೋ ತಿರ್ಗಿ ಆರ್ಡರ್ ಕೊಡ್ತೀವಿ ಅಂತನ ಹೇಳೋದ್ರಂತೆ ಅಂತ ಹೇಳ್ತಿದ್ಲು. ಅದೆಲ್ಲ ನಾನು ತಲೆ ಕೆಡಿಸ್ಕೊಂಬಕ್ ಹೋಗ್ಲಿಲ್ಲ ಬಿಡು. ಇವಾಗ ಈಗ ಯಾಕೆ ನೀನ್ ಚೆನ್ನಾಗದಲ್ಲ ಅಷ್ಟೇ ಸಾಕು. ಈಗ ನೀನ್ ಯಾಕೆ ಹೋಗಿದ್ದೆ, ಏನಾಯ್ತು ಅಂತನ ಅದ್ ಯಾರು ತಗು ಹೇಳಕ್ ಹೋಗ್ಬೇಡ ನೀನು. ಹೇಳಿದ್ರೆ ನೀನು ನಾನು ಸಿಗಾಕಬೇಕಾಗುತ್ತೆ ಆಮೇಲೆ. ಹೌದಾ, ಸರಿ, ನನಗೇನು ಗೊತ್ತೇ, ಇದೆಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಏನೋ ನೆನಪಿತ್ತು ಉಪ್ಪಿನಕಾಯಿ ಏನೋ ಅಂತನ, ಅದಕ್ಕೆ ಉಪ್ಪಿನಕಾಯಿ ಇದೆ ಎತ್ಕೊ ಹೋಗಿದ್ದೆ ಅಂತನ ಹೇಳಿದೆ. ಹಂಗಾರೆ ಎಲ್ಲ ಹಾಲೆ ಹಂಗಾರೆ ಸೂಜಿ ಹಂಗಾರೆ ದೊಡ್ಡ ಉಪ್ಪಿನಕಾಯಿ ಆರ್ಡರ್ ತಗೊಂಡ್ಬಿಟ್ಲೇನು? ಅಯ್ಯೋ, ಹಂಗಾದ್ರೆ ಅವಳು ಸಾವುಕಾಚಿ ಆಗ್ತಾಳೆ ಏನು? ಸೂಜಿ ಯಾರು ಅಂತ ಗೊತ್ತಾಯ್ತಾ? ಯಾರು ಹೇಳು? ನನಗೆ ಗೊತ್ತಿಲ್ಲ ಏನು. ಸೂಜಿ ನಿನ್ನ ಆದ್ನಿ ತಾನೆ, ನಿನ್ನ ಗಂಡನ ತಂಗಿ? ಹೌದಮ್ಮ, ಅವಳು ಇದೇ ಊರಾಗೆ ಮದುವೆ ಆಗಿರೋದು. ಅದೇ ಅವಳ ಇದ್ದಾಳಲ್ಲ ಯಮ್ಮ ದೇವಮ್ಮ, ಅಯ್ಯಮ್ಮನ ಮಗನ್ನೇ ಮದುವೆ ಆಗಿರೋದು. ಅದು ನೆನಪೈತೆ ತಾನೆ? ಎಲ್ಲ ನೆನಪೈತೆ, ಈಗೆಲ್ಲ ನೆನಪಾತು ಬಿಡು. ನೀನೇನು ಇದು ಮಾಡ್ಬೇಡ, ಈಗೆಲ್ಲ ನನ್ನ ನೆನಪಾಗೈತೆ. ಸರಿ ಆಯ್ತು ಬಿಡು, ಯಾರು ತಗೋನು ಹೇಳಕ್ ಹೋಗಲ್ಲ. ನೀನು ಕೇಳಲಿಲ್ವ ಅವರು? ನಿಮ್ಮ ಅಪ್ಪ ಏನೋ ನಿಮ್ಮ ಅಣ್ಣಯ್ಯ ಮಲ್ಲಿ ಅವರೆಲ್ಲನ ಯಾಕೆ ಕಳಿಸಿದ್ದೆ ಏನು ಎತ್ತ ಅಂತಾನ? ನಾನು ಅವ್ರದಾಗೆಲ್ಲನ ತಾತಗೇನೋ ಸೆನಕಿಲ್ಲ, ಅದೇನೋ ಆಪರೇಷನ್ ಅಂತೆ, ಅದು ಆಪರೇಷನ್ ಮಾಡ್ತಾರೋ ಇಲ್ವೋ ಅಂತ ಡಾಕ್ಟ್ರು ಒಯ್ದಾರೋ ಇಲ್ವೋ ಅಂತ ಕೇಳ್ಕೊಂಬರಕ್ಕೆ ಹೋಗ್ಯವ್ರೆ. ಅಮ್ಮ ತಾತ ಬೇರೆ ಅಲ್ಲಿ ಪರಿಚಯ ಇದ್ದಾರೆ, ಡಾಕ್ಟ್ರು ಯಾರನ್ನ ಕೇಳ್ಕೊಂಬರ್ರಿ, ಅವರು ಬರ್ಬೇಕಾ ಬೇಡವಾ ಅಂತ ಹೇಳಿ ಸುಳ್ಳು ಹೇಳಿ ಅವ್ರನ್ನ ನಂಬಿಸಿದೀನಿ. ನೀನು ಆಮೇಲೆ ಇರೋ ಸತ್ಯ ಎಲ್ಲ ಬಾಯಿ ಬಿಟ್ಗಿಟ್ಟಿಯ. ಹೌದಾ, ಸರಿ ಆಯ್ತು ಬಿಡೆ ನೇತಮ್ಮ, ಹೇಳಲ್ಲ. ಸರಿ ಆಯ್ತು, ನೀನು ಮನೆ ಕಂಡು ರೆಸ್ಟ್ ಆಗ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಊಟ ಮಾಡುವಂತೆ. ಸರಿ ಅಮ್ಮ, ನಾನು ಮನೆ ಕಂಬ್ತೀನಿ ಒಂದು ಸ್ವಲ್ಪ ಹೊತ್ತು. ಸರಿ ಮನಿಕಾ, ನಾನು ಹೋಗಿ ಹುಡುಗರು ಎದ್ದಿದ್ರೆ ನೋಡ್ತೀನಿ. ಅಯ್ಯೋ ದೇವ್ರಿ, ನನಗೆ ನೋಡಿ ಎಂತ ಇದಾಗೈತೆ. ಬೆಂಗಳೂರಿಗೆ ಹೋಗಿ ಎಲ್ಲಿ ಬಿದ್ದಿದ್ದೆ ಅನ್ನೋದು ನೆನಪಾಗ್ತಿಲ್ವಲ್ಲ ನನಗೆ. ಅಲ್ಲೆಲ್ಲೋ ಏನೋ ಯಾತೋ ನಾಯೋ ಓಡಿಸ್ಕೊಂಬಂತು ಅನ್ಸುತ್ತೆ ಅಲ್ಲಿ ಬೆಂಗಳೂರಿಗೆ. ನಾನು ತಪ್ಪಿಸ್ಕೊಂಬ ಕೊಡೋದೆ ಅನ್ಸುತ್ತೆ. ಅವಾಗಲೇ ಬಿದ್ದಿದ್ದು ಈಗ ನೆನಪಾಗ್ತೈತೆ ಅದೆಲ್ಲನ. ನಾಯಿ ಓಡಿಸ್ಕೊಂಬಂದು ಬಿದ್ದುಬಿಟ್ಟೆ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.